ಯಾಕ್ಲೇ ದೋಸ್ತ ಏನಾಯ್ತಾ ಕೈ ಹಿಂಗೆ ಹಿಡ್ಕೊಂಡ್ ಕುಂತಿ ಏನಾಯ್ತಾ? ಏನ್ ಹೇಳ ಮಚ್ಚಿ ನನ್ನ ಕೈನ ಆ ಹುಚ್ಚುಳ ಮಗ ತಿಕ್ಕಡು ನನ್ನ ಮಗ ಮುರಿದ್ಬಿಟ್ನಲ್ಲೇ ನನ್ನ ಕೈ ಎತ್ತಕ್ಕಾಗಕತ್ತಿಲ್ಲೋ ನಮ್ಮ ಅವ್ವನ ಹತ್ರನೂ ಹೇಳಕ್ಕಾಗಕತ್ತಿಲ್ಲ. ಪಂಪ್ ಸೆಟ್ ಇದು ಮಾಡೋ ಹೊತ್ನಾಗ ಹೊಲ್ದಾಗ ಕಬ್ಬನ್ ಗದ್ಯಾಗ ಬಿದ್ದು ಬಂದವ ಅಂತ ಅಂದಿನಿ ಸುಮ್ನ ಆಗೋಳ. ಅಲ್ಲ ಕಣ್ಲೆ ಮಚ್ಚಿ ನಿಮ್ದು ಕಬ್ಬನ್ ಗದ್ದೆನೇ ಇಲ್ವಲ್ಲ, ಯಾವ ಕಬ್ಬನ್ ಗದ್ದೆಗೆ ಹೋಗಿದೆ ಇಲ್ಲ? ಇದೇನಪ್ಪ ಇದು ಕರ್ದು ಕರ್ದು ಬಡ್ಸ್ಕೊಳ್ಳೋದಂದ್ರೆ ಇದೆಯಾ? ಏನಮ್ಮ ಮಾತಾಡೋದೀಗ? ಏನೆಲ್ಲ ಚಿಕ್ಕ ಕೈ ನೋಯ್ತೈತಿ ಅಂದ್ರೆ ಇಲ್ದರ ಕ್ವಶನ್ ಹಾಕೊಂಡ್ ಕುಂದ್ರತಿ. ನಿನ್ನ ಹೆಂಡ್ರಿಗಿಂತ ಹೆಚ್ಚಾಗ್ಬಿಟ್ಟಿದ್ಯಾ ಬಿಡ ನೀನು. ಅಲ್ಲ ಕಣ್ಲೆ ಬೊಡ್ಡ ಇದ್ನ ನನ್ನ ಹೆಂಡ್ರು ನಿನ್ಗೇನ್ ಮಾಡಿದ್ಲಾ? ನನ್ನ ಹೆಂಡ್ರಿಗಿಂತ ಹೆಚ್ಚಾಗಿ ಅಂತಂತಿ. ಸರಿಯಾಗಿ ಹೇಳಿ ಕಲಕ್ಕಂಟಿ. ಒಂದ್ ಮನೆ ಹಾಳು ಮಾಡೋದು ಎಲ್ಲ ಅವಳೇನ್ರಿ. ನನ್ನ ಹೆಂಡ್ರುನು ಹಾಳು ಮಾಡಿ ಕರ್ಕೊಂಡೋಗೋರು ಅಪ್ಪನ ಮನೆ ಕೂರ್ಸಿರೋಳು ಅವಳೇನ್ರಿ. ಅಯ್ಯೋ ನೀನ್ ನೆಟ್ವಾಗಿ ಇಟ್ಕೊಂಡು ಕಂಡವ್ರೆ ಹುಡುಗಿರ್ ಸವಾಸ ಬಿಟ್ಟಿದ್ರ ಬೇಸ್ ಇರ್ತಿತ್ತು. ನಾನು ಕಂಡಿನಿ ಕಣ, ಕಾಣ್ದಂಗೇನಿಲ್ಲ ಯಾರು ಎಂತೆಂತ ಆಟ ಆಡಕತ್ತಾರ ಅಂತೇಳಿ. ಏನ್ ಆಟ ಆಡಕತ್ತಾನಲ್ಲ? ಏನ್ ಆಡಕತ್ತಾನೆ ನೀನು? ಅವಳು ಯಾರ ಜೊತೆ ಫಾತಿಮನ್ ಜೊತೆ ಹೋದಾಗ ನಾವೇನಾರು ಮಾತಾಡಿದ್ವೇನ್ಲ? ನೀನು ಇಡೀ ಊರಾಗೆ ಹೇಳ್ಕೊಂಬಂದಿ ನನ್ಗ ಇಲ್ದರದೆಲ್ಲ ಸ್ಕ್ಯಾನ್ ಬರ್ಸ್ಬೇಡ ಸುಮ್ಕೆ ಇದ್ಬಿಡು. ನಾನ್ ನಿನ್ ಜೊತೆ ಮಾತಾಡಕತ್ತಿಲ್ಲ, ನಾನ್ ಕಂಟಿ ಜೊತೆ ಮಾತಾಡಕತ್ತಾನೆ. ಕಂಟಿ ಇನ್ಮ್ಯಾಗ ನನ್ ಸ್ನೇಹ ಬೇಕಂದ್ರ ಅವ್ನ ಸ್ನೇಹ ಬಿಡು, ಅವ್ನ ಸ್ನೇಹ ಬೇಕಂದ್ರ ನನ್ ಸ್ನೇಹ ಬಿಡು. ಇಲ್ಲ ಮಾತಾಡಕ್ಕೆ ಹೋಗ್ಬೇಡ, ಸುಮ್ ಬಿಟ್ಬಿಡು. ಲೇ ಪೋಟ ಇಕ್ಲ ಇಬ್ರು ನಂಗೆ ಸ್ನೇಹಿತರೆ ಕಂಡ್ಲ, ನೀವಿಬ್ರು ನನ್ನ ಜೊತೆ ಮಾತಾಡಲ್ಲ, ನಾನು ಇಬ್ರು ಜೊತೆ ಮಾತಾಡ್ತೀನಿ. ನೀವು ಮಾತಾಡ್ಕೊಂಡಿಲ್ಲ ನಾವೇನ್ ಮಾಡಕ್ಕಾಗಲ್ಲ. ನಾನು ಇಬ್ರು ಜೊತೆಗೂ ಚೆನ್ನಾಗಿರ್ತೀನಿ. ಮಾತಾಡಕ್ಕೆ ಇಷ್ಟ ಮಾತಾಡ್ರಿ, ಇಲ್ಲ ಅಂದ್ರೆ ಹೋಗ್ತಿರ್ರಿ. ನಂಗ ನನ್ನ ನೋವು ಹೆಚ್ಚಾಗೈತಿ, ಇವ್ರದೊಳೆ ಏನ್ ದೊಡ್ಡ ದೊಡ್ಡ ಮಾತಾಡ್ತಾರ. ಅಣ್ಣ ತಮ್ರಿ ಇವತ್ತು ಜಗಳಾಡ್ತೀರಿ, ಮುಂದೆ ಒಂದಾಯ್ತಿರಿ. ಅದನ್ನ ಬಿಟ್ಟು ನನ್ನ ಮಧ್ಯಕ್ಕೆ ಹೇಳ್ತೀರಿ, ಎದಕ್ಕೆ ಹೇಳ್ತೀರಿ? ಇದ್ಯಾಕ ಇವ್ರಿಬ್ರು ಆ ಕಡೆ ನಿಂತ್ಕೊಂಡು ಶಾಕ್ ಆಗ್ಬಿಟ್ರಲ್ಲ, ಏನಾಗೈತಲ್ಲಿ? ಕತ್ತೆಯಾಲ ಮಾರುತ್ತೀನಿ, ನನ್ನ ಹೆಂಡ್ರ ಮಕ್ಳನ್ನ ಸಾಕತೀನಿ, ನಾನ್ ನನ್ನ ಹೆಂಡ್ರನ್ನ ನೋಡ್ಕೊಂತೀನಿ, ಚೆನ್ನಾಗಿರ್ತೀನಿ. ಕತ್ತೆಯಾಲ ಮಾರ್ತೀನಿ, ಕತ್ತೆಯಾಲಮ್ಮ ಕತ್ತೆಯಾಲು ಎಲ್ಲಾರು ತಕೊಂಡು ಕೆಮ್ಮು ನಗಡಿ ಹೋಗಿಸ್ಕೊಳ್ಳಿ. ಜ್ವರ ಇದ್ದವ್ರ ಕತ್ತೆ ಹಾಲು ಕುಡಿಬೇಕು, ಕೆಮ್ಮು ಬಂದವ್ರ ಕತ್ತೆ ಹಾಲು ಕುಡಿಬೇಕು, ಎಲ್ಲರೂ ಕತ್ತೆ ಹಾಲು ಕುಡಿಬೇಕು. ದೊಡ್ಡೊಳ್ಳೆ 100 ರೂಪಾಯಿ, ಸಣ್ಣೊಳ್ಳೆ 50 ರೂಪಾಯಿ, ಯಾರ್ಯಾರು ಬೇಕು ಕತ್ತೆ ಹಾಲು ಕೊಡ್ತೀವಿ ಹೇಳ್ರಿ. ಈ ಸುಂದ್ರ ಸುಂದ್ರ ಈ ಸಾಂಗ್ ಎಷ್ಟ್ ಚಂದ ಐತಿ. ನಿಂಗೆ ಯಾರು ಹೇಳ್ಕೊಟ್ಟಾರು? ಯಾವ ಅಣ್ಣ ಕತ್ತೆ ಹಾಲು ಮಾರ್ತಾರಲ್ಲ ಅವರು ಈ ಹಾಡು ಹೇಳ್ಕೊತಿದ್ರ ಕುತ್ಕೊಂಡು ಕೇಳಿಸ್ಕೊಂಡು ಬಂದ್ಬಿಟ್ಟು ಅದಕ್ಕೆ ಚಂದ ಹಾಡು ಹೇಳ್ತೀನಲ್ಲ ನಾನು. ಹೂ ಸುಂದ್ರ ಎಷ್ಟ್ ಚಂದ ಹಾಡ್ ಹೇಳ್ತೀನಿ ನೋಡು ನೀನು. ಕತ್ತೆ ಹಾಲಮ್ಮ ಕತ್ತೆ ಹಾಲು. ಹಂಗಲ್ಲ ಪುರೋಹಿಣಿ. ಕತ್ತೆ ಹಾಲಮ್ಮ ಕತ್ತೆ ಹಾಲು, ಕೆಮ್ಮು ನಗಡಿ ಜ್ವರ ಕೆಮ್ಮು, ಮಕ್ಳುಗ ಶೀತ, ಮಳೆಗೆ ಬಂದೈತಮ್ಮೋ ಮಳೆಗಾಲ ಐತಮ್ಮೋ, ಯಾರ್ಯಾರು ಕತ್ತೆ ಹಾಲು ಬೇಕು ಬರ್ರಮ್ಮೋ. ಈ ಸುಂದ್ರ ಎಷ್ಟ್ ಚಂದ ಹೇಳ್ಕೊಡ್ತೀನಿ ನೀನು. ಕತ್ತೆ ಹಾಲಮ್ಮ ಕತ್ತೆ ಹಾಲು. ಅಲ್ಲ ಈ ಫೋಟೋ ಇದ್ದ ಕತ್ತೆ ಹಾಲು ಮಾರಕ್ಕೂ ಬಂದ್ಬಿಟ್ನೆ. ಇದೊಂದು ಕಮ್ಮಿ ಇತ್ತು ನೋಡು. MS ತಕೊಂಡು ನನ್ನ ಹೆಂಡ್ರು ಕೂರ್ಸ್ಕೊಂಡು ನಾಟಕ ಮಾಡಿದ. ಇವಾಗ ನೋಡಿದ್ರೆ ಕತ್ತೆ ತಕೊಂಡು ಕತ್ತೆ ಹಾಲಮ್ಮ ಅಂತೆ. ಇವನ್ ಮಾತ್ರ ಉತ್ತರ ಆಗಕ್ಕಿಲ್ಲ ಬಿಡು. ಓಹೋ ಮಾವ, ನೀವೇನಿಲ್ಲಿ ಮಹಾಪ್ರಭುಗಳೇ? ನಾನು ನಿನ್ನ ಅಳಿಮಯ್ಯ ಆಗೋನು ನೋಡಿ ನಗ್ತಿದ್ದೇನ? ಯಾವಾಗ್ಲೇ ನೀ ಬೊಡ್ಡ ಇದ್ದ ಮಾವ ಅನ್ನೋದು ನೋಡು, ಎತ್ತು ಒಗ್ದ ಅಂದ್ರ ಕೆಳಕ್ ಬಿತ್ಕೊಂಡ್ಬಿಡ್ಬೇಕು. ಯಾವನ್ಲೇ ನಿನಗೆ ಮಾವ ನನ್ನ ಮಗಳು ಕೊಟ್ಟಿನೇನಿಲ್ಲ, ನಿನ್ಗ ಕೊಟ್ಟಿನೇನಿಲ್ಲ? ಬಿಡು ಮಾವಯ್, ನಿನ್ ಮಗಳಿಗಿಂತ ನಮ್ಮ ಪುರೋಹಿಣಿ ಚಂದವಳೆ. ನಮ್ಮ ಪುರೋಹಿಣಿನೇ ಸಾಕು ನಂಗ. ನಾನು ತಂದೆ ಆಯ್ತಾವನಿ ನಮ್ಮ ಪುರೋಹಿಣಿ ಬಸ್ರಿ, ಅದಕ್ಕೆ ಅವಳನ್ನ ಕಟ್ಕೊಂಡ್ಬಿಟ್ಟಿನಿ. ಎಷ್ಟು ಚಂದ ಐತಿ ನಮ್ಮ ಜೋಡಿ. ಅಯ್ಯೋ, ನಗಕ್ಕೂ ಆಗದೆ, ಹೇಳಕ್ಕೂ ಆಗದೆ, ಇರಕ್ಕೂ ಆಗದೆ, ಬದುಕಕ್ಕೂ ಆಗದೆ, ಸಾಯಕ್ಕೂ ಆಗದೆ, ನಾಳಾಡ್ತಿರೋ ಜೀವ ಅಂದ್ರೆ ನಾನು ಒಬ್ಬನೇ ಅನ್ಸುತ್ತಕ್ಕಲ್ಲ. ಈ ನನ್ನ ಮಗ ಬಂದು ನನ್ನ ಮಾವ ಅಂದ್ರೆ ಏನು ಮೆಟ್ಟರಿ ಮಟ್ಟು ಕೊಡ್ದಂಗೆ ಆಗ್ತಾವ. ಆದ್ರೆ ಏನು ಮಾಡಲಿ, ನಿಮ್ಮ ಅವ್ವ ಹೇಳೋಳ ಹುಚ್ಚ ನನ್ನ ಮಗ ಇದ್ದಂಗಣ್ಣ, ಏನು ಮಾಡಬೇಡ್ರಿ ಬಿಡ್ಬೇಡ್ರಿ ಅಂತೇಳಿ. ಅದಕ್ಕೆ ಸಹಿಸ್ಕೊಂಡು ಸುಮ್ಮ ಕುಂತೀನಿ ಮಿಂಡ್ರು ಕೊಡ್ತಾನ. ಈ ಮಾವ ಸಾಯ್ಬೇಕಂದ್ರೆ ಹೇಳು, ನಾನು ಹೇಳ್ತೀನಿ, ನಾನೇ ಸಹಿಸ್ಬಿಡ್ತೀನಿ, ಹೋಗ್ಬಿಡುವಂತೆ. ಏನ್ಲ ಬಿಟ್ಟ ಇದೆ, ಏನೋ ಸಾಯಿಸತ್ತೀನೋ, ಏನು ಸಾಯಿಸ್ತೀನಿ ಅಂತ ಹೇಳ್ತಿ? ನಾನು ಸಾಯಿಸ್ಬಿಟ್ಟಂಗಾರ ನೀನು ನನ್ನ ಮಗಳನ್ನ ಕರ್ಕೊಂಡು ಓಡೋಮ ಅಂತ ಮಾಡಿ ಏನೋ ಮಿಟ್ರು ಕೊಡ್ತಾನ. ಮೆಟ್ಟರಿ ಮಟ್ಕ ಹೊಡೆದು ಬಿಡ್ತೀನಿ ನೋಡು. ನಿಮ್ಮ ಅವ್ವ ಹೇಳಿದ್ರ ಮಾತನ್ನ ಕೈ ತಕೊಂಡು ನಾನು ಸರಿಯಾಗಿ ಬಾರಿಸ್ಕೊಂಬೇಡ, ನನ್ನ ಕೈಯಾಗ ಸುಮ್ಮನೆ ಹೋಗ್ಬಿಡು. ಬಿಡು ಮಾವ, ನಂದು ನಿಂದು ಏನೈತಿ? ಹಿಂಗೆ ಮಾತಾಡ್ತಿರ್ತೀವಿ, ಹಿಂಗೆ ಬಿಡ್ತಿರ್ತೀವಿ. ನಾಳೆ ನಾನು ನೀನೇ ಒಂದಾಗೋರು ಎದಕ್ಕೆ ನಾಟಕ ಮಾಡ್ತಿ? ನಿನ್ಗಾರು ನಾಚಿಕೆ ಮನ ಮರೆಯೋದಿಲ್ಲ, ಅಲ್ಲಿ ಹಿಂದೆ ಕೂತಿರೋನ್ಗಾರು ನಾಚಿಕೆ ಮನ ಮರೆಯೋದಿಲ್ವಾ? ಇತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ, ಹೆಂಗಿರ್ಬೇಕು ಇರು ಅಂತೇಳಿ. ಏನೋ ನೀನು ಪದೇ ನೀನು ಗಂಡು ಅಂತಿ. ನಾನು ಹೆಣ್ಣು ಅಂತ ಹೇಳಕತ್ತಿಲ್ಲ, ಪದೇ ಹೇಳ್ತಾರೆ ಇಲ್ಲ ನಿನ್ಗ. ನಾಟಕ ಮಾಡ್ತೀನಿ ನನ್ನ ಹತ್ರ ಬಂದು ನೀನು. ನನ್ನ ಗಂಡ ನನ್ನ ಇಷ್ಟ, ನನ್ನ ಗಂಡ ಯಾವ್ದ್ರಲ್ಲಾರು ಕರ್ಕೊಲಿಕ್ಕೆಲ್ಲ ಹೋಯ್ತೀನಿ. ಅವನೇ ಇಷ್ಟಪಟ್ಟು ಕರ್ಕೊಂಡು ಹೋಯ್ತಾನ, ನನ್ನ ಮಗ ಹೋಗ್ತೀನಿ. ನೀ ಏನು ನನಗೆ ಬೈಯೋದು? ಮೆತ್ಕವ್ರೆ ಅಂದ್ಬಿಟ್ಟು ಮಾತು ಬಂದಂಗೆ ಬೈತಿ. ಕೇಳ್ದು ಬಂದೀನಂದ್ರೆ ಗ್ರಾಚಾರ ಇಟ್ಕಿರಕ್ಕೆಲ್ಲ ಹೇಳ್ತೀನಿ ಕೇಳ. ಏನೋ ಮೆತ್ಕವಳೆ ಅಂತೇಳಿ ನಾಟಕ ಮಾಡಿರಿ ಅಂದ್ರ. ಓಹೋ ಕಂಟಿ ಮಹಾಪ್ರಭುಗಳು, ನೀವೇನಿಲ್ಲಿ? ಹೊಡೆದಿದ್ದು ಕೈ ಹಂಗೆ ಉಳ್ಕೊಂಬಿಟ್ಟೈತಿ, ಕೈ ನುಲ್ಚಿತ್ತು ಹಂಗೆ ಹಿಡ್ಕ ನೌಗಿಲ್ಲ ಎಲ್ಲ ಹೋಗುತ್ತಾ? ಲೋ ಕಂಟಿ, ಅವನು ಎಲ್ಲ ಹೇಳಕತ್ತಿರೋದು ಅವನೆಲ್ಲ ನಿನ್ ಕೈ ಮುರಿದಿತ್ತು. ಹುಚ್ಚ ನನ್ನ ಮಗನ, ನನ್ನ ಕೈ ಸರಿ ಹೋಲಿ ಕಂಡ್ಲೆ ನಿನ್ಗೆ ಐತಿ. ಅಲ್ಲ ಕಿರ್ಕೊಂಡು ಹೇಳುವೆ, ಗೊತ್ತಿಲ್ದಿರೋ ವಿಚಾರಗಳನ್ನ ಎಲ್ಲರ ಜೊತೆ ಹೇಳ್ತಿ. ಹುಚ್ಚ ನನ್ನ ಮಗನ. ಮತ್ತ ನನ್ನ ಹೆಂಡ್ರ ಮೇಲೆ ಕಣ್ಣು ಹಾಕಕ್ ಬತ್ತಿ? ನನ್ನ ಹೆಂಡ್ರ ಮೇಲೆ ನಾನು ಬಿಟ್ಬಿಡ್ತೀನಾ? ನನ್ನ ಹೆಂಡ್ರು ಪುರೋಹಿಣಿ, ಅದು ಹೆಂಗೆ ಬಿಟ್ಕೊಟ್ಬಿಡ್ಲಿ? ನಾ ಅವಳಿಗೆ ಪಾಪ ಆಗುತ್ತೆ, ಚಂದ ನೋಡ್ಕೊಂತೀನಿ. ಮಾತಾಡ್ತೀನಿ ಸರಿ, ಮಾತಾಡ್ತೀನಲ್ಲೇ. ಅಲ್ಲ ಕಣ್ಲ, ನೀನ್ ಹಾಕ್ಲ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತೇನು ಇಷ್ಟಪಡಕ್ ಹೋಗಿದೆ. ನೀನು ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ ನಾಚಿಕಾಗ್ತಾವ.
ಲೋ ನಂಗೇನ್ಲ ಗೊತ್ತಿತ್ತು ಅವಳು ಹೆಣ್ಣು ಹುಡುಗಿ ಅನ್ಕೊಂಡಿದ್ದಕ್ಕಲ್ಲ, ನಂಗೇನು ಗೊತ್ತಿತ್ತು ಅವಳು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತೇಳಿ. ನನಗೆ ನೀವು ಹೇಳೋ ಹೊತ್ನಾಗ ಗೊತ್ತಾಗ್ತಿರ ನನ್ಗೆ. ನೀವೇನು ನನ್ನ ಮೇಲೆ ರೈತ್ರಿ. ಕತ್ತೆ ಹಾಲು ಮಾರ್ತೀವಮ್ಮ ಕತ್ತೆ ಹಾಲು, ಕತ್ತೆ ಹಾಲು ಬಂದಿವಮ್ಮ ಕತ್ತೆ ಹಾಲು, ನಾನು ನನ್ನ ಹೆಂಡ್ರು ಕತ್ತೆ ಹಾಲು ಮಾರ್ತೀವಮ್ಮ. ಬರ್ರಿ ಬರ್ರಿ ಕತ್ತೆ ಹಾಲು ಒಳ್ಳೆ 100 ರೂಪಾಯಿ, ದೊಡ್ಡ ಒಳ್ಳೆ 100 ರೂಪಾಯಿ, ಚಿಕ್ಕ ಒಳ್ಳೆ 50 ರೂಪಾಯಿ. ಬರ್ರಮ್ಮ ಬರ್ರಿ, ಮಕ್ಳಿಗೆ ನಗಡಿ ಕೆಮ್ಮು ಏನಿತ್ತಂದ್ರು ಬರ್ರಪ್ಪ ಬರ್ರಿ. ನೋಡು ಸುಂದ್ರ ಅಯ್ಯಪ್ಪ ಹೆಂಗ್ ಬೈತಾಳೆ ಯಾವಾಗ್ಲೂ. ಏ ಬುಡೇ ಪುರೇಣಿ, ನಮ್ಮ ಮಾವಿದ್ದಂಗ ನಿಂಗ ತಂದಿದ್ದಂಗ ಹಂಗೆಲ್ಲ ಅನ್ಬಾರ್ದು. ಸುಮ್ಮನೆ ನಡಿ. ಹೌದಾ ನಮ್ಮಪ್ಪನವನು ಇನ್ನು ಎಲ್ಲ ಸಿಕ್ಕರು ಪಾಪ ಪಾಪ ಅಂತೀನಿ ಸರಿಯೇನಾ? ಹ್ಞೂ ಸರಿ ಏನು ಬಾ ಮುಂದಕ್ಕೆ ಬಾಮ್ಮ. ನೋಡ್ದೇನೆ ಪುರೇಣಿ, ನೋಡ್ದೇನೆ ನಮ್ ಕತ್ತೆ ಹೆಂಗ್ ಕೂಗ್ತೈತಿ. ಹಾಲು ಕೊಡುತ್ತಂತೆ ನಾವು ಮಾರ್ಬಿಟ್ಟು ಜಗ್ಗಿ ರೊಕ್ಕ ಮಾಡ್ಕೊಬೋದು. ದಿನಕ್ಕೆ 1,000 ರೂಪಾಯಿ ಆಗುತ್ತಂತ. ಅದಕ್ಕೆ 1,00,000 ಕೊಡ್ತಕೊಂಬಂದಿನಿ ಕಣೆ, ಗಾಡಿ ಕೊಟ್ಬಿಟ್ಟು. ಅಲ್ಲ ಈ ಬುಡ್ಡ ಈ ಕತ್ತೆಗೆ 1,00,000 ಕೊಟ್ಟವನ, ಎಂಡ್ರ ಜೊತೆ ಹೆಂಗ್ ಹೇಳಕತ್ತಾನ. 1,00,000 ರೂಪಾಯಿ ಕತೆ ಇದು. ಹ್ಞೂ ಕಣೋ, ಈಗ ಇದಕ್ಕೆ ವ್ಯಾಪಾರ ಜಾಸ್ತಿ ಆಗಿರೋಂಗೈತಿ, ಲಾಭ ಜಗ್ಗಿ ಐತಲ್ಲ, ಅದಕ್ಕೆ ಲಕ್ಷಕ್ಕೆ ಮಾರಾಕತ್ತಿರ್ಬೇಕು. 1,00,000 ಕೊಡ್ತಂದವನ. ಯಪ್ಪೋ ಎಲ್ಲ ಬಿಟ್ಟೈದ್ನೆ. ನಮ್ಮವ್ವ 500 ರೂಪಾಯಿ ಕೊಡು ಅಂದ್ರೆ ಕೊಡೋಕ್ಕಿಲ್ಲ, 1,00,000 ಕೊಡ್ತಕತ್ತೆ ತಂದವನ. ಯಪ್ಪ ಪುರೇಣಿ ನೀನೊಂದ್ಸರ್ ಸಾರೆ ಕತ್ತೆ ಹಾಲಮ್ಮ ಕತ್ತೆ ಹಾಲು ಅಂತೇಳಿ ನೀನು ಚೆನ್ನಾಗಿ ಸಾರ್ತಿ ಅಂದ್ರೆ ನಿನ್ನ ಕತ್ತೆ ಮೇಲೆ ಕರ್ಸ್ಕೊಂಡು ದಿನ ಕರ್ಕೊಂಡೋಯ್ತೀನಿ. ನೋಡು ಹೇಳ್ತೀನಿ, ಕತ್ತೆ ಹಾಲಮ್ಮ ಕತ್ತೆ ಹಾಲು 500 ರೂಪಾಯಿ ಒಳ್ಳೆ, 50 ರೂಪಾಯಿ ಒಳ್ಳೆ, ಕೆಮ್ಮು ನೆಗಡಿ ಶೀತ ತಲೆನೋವು ಜ್ವರ ಇರೋರಿಗೆಲ್ಲ ಕುಡಿಬೇಕಮ್ಮ. 5 ವರ್ಷದ ಮಕ್ಳಿಗೆ ಭಾಳ ಬೇಸು ನೆಗಡಿ ಕೆಮ್ಮು ಹೋಗುತ್ತಮ್ಮ, ಕತ್ತೆ ಹಾಲು ಭಾಳ ಒಳ್ಳೇದಪ್ಪ. ಈ ನನ್ನ ಇಂಟ್ರೆಸ್ಟ್ ಚಂದ ಕಲ್ತ್ಬಿಟ್ರಾಳೆ. ನೀನ್ ಹಿಂಗೆ ಕಲಿ, ನಾನು ನೀನು ಇಬ್ರು ಫೇಮಸ್ ಆಗ್ಬಿಡ್ತೀವಿ. ಏನು ಅಡಿಯಪ್ಪ ಮೊದಲು ಚಟ್ನ ಹೋಮ ನಂಗೊಂಥರ ಆಯ್ತೈತಿ. ರೆಡಿ ಅಪ್ಪಯ್ಯ ಬರ್ತೀನಿ, ಬಾಯ್. ನಾನು ಯಾವಳ ಹೋಗಪ್ಪ, ಇವಳ ಮಗ್ಳಂದಿ. ನಾನು ಯಾವಾಗ ಮಗ್ಳಂದಿ? ಇಲ್ಲ ಚೂರಿ ನಂಗೆ ಹೇಳ್ಕೊಟ್ಟಾನ, ಚೂರಿ ಅಪ್ಪ ಅಂತ ನಂಗೆ ಅಪ್ಪ, ನಂಗೆ ಸುಂದರ ಹೇಳ್ಕೊಟ್ಟಾನ. ಚೂರಿ ನಿಮ್ಮಪ್ಪ ಅಪ್ಪ ಅಪ್ಪನು ಅಂತೇಳಿ. ಚೂರಿ ಅಪ್ಪ ಬಾಯ್. ನಿನ್ಗ ಇವನು ಸುಂದರ ಅಳಿಯ ಅಂದ್ರ ನಾನು ನಿನ್ಗೆ ಮಗಳೈತೀನಿ. ಬಾಯ್. ನಿಂತ್ಕೊಳ್ರಿ ಒಂಚೂರು, ನಿಮ್ಗೆ ಐತಿ ನಿಂತ್ಕೊಳ್ರಿ. ಯಾವ ಅಪ್ಪಯ್ಯ ನಾನು? ತಿಕ್ಕಡು ನನ್ನ ಮಗ, ನೀನು ಉದ್ದಾರ ಹಾಳಾಗೋದಲ್ದ ನನಗೆ ಬೇರೆ ಹೇಳ್ಕೊಡ್ತಿ. ಹುಡುಗಿಗೆ ಏನು ಗೊತ್ತಿಲ್ದಾರೆ ಹುಡುಗಿಗ. ನಾನು ಯಾವಾಗಲೂ ನೀನು ನಾನು ಅಳಿಯ ಅಂತೇಳಿನಿ, ಸುಳ್ಳು ಹೇಳ್ತೀಯಲ್ಲ. ಬಂದ್ರೆ ಮೆಟ್ ಕೊಡ್ದು ಬಿಡ್ತೀನಿ ನೋಡ. 1,00,000 ರೂಪಾಯಿ ಕತ್ತೆ ತಗೊಂಡೋಗಿ ಯಾರಿಗಾರು ಮಾಡಿದ್ರೆ ಒಳ್ಳೆ ರೊಕ್ಕ ಐತೆ. ಫಸ್ಟು ಇವತ್ತು ಎತ್ಕೊಂಡೋಗಿ ಮಾಡ್ಬಿಡ್ತೀನಿ. ಬಪ್ಪಾಯ್ ಬಾ, ಹಿಡ್ಕಬ ನಾ ಓಡ್ತೀವಿ ಬಾಬಾ. ಅಲ್ಲ ಕಂಟಿ 1,00,000 ರೂಪಾಯಿ ಕೊಟ್ಟು ಕತ್ತೆ ತಂದವನ. ಕತ್ತೆ ಹಾಲು ಮಾರಿದ್ರೆ ಅಷ್ಟೊಂದು ಬಿಸ್ನೆಸ್ ಐತೇನಿಲ್ಲ. ನನಗೂ ಅದೇ ಗೊತ್ತಾಗತ್ತಿಲ್ಲ. ಲೋ ಕಂಟಿ, 1,00,000 ರೂಪಾಯಿ ಕೊಟ್ಟು ಕತ್ತೆ ತಂದ್ರ ಒಳ್ಳೆ ರೊಕ್ಕ ಐತೇನಿಲ್ಲ? ಹ್ಞೂ ಕಣ್ಣ, ನಾನು ನೆನ್ನೆ ಫೋನಾಗ ನೋಡಿನಿ. ಕತ್ತೆ ಹಾಲು ಮಾರಿದ್ರ ಒಂದಿನಕ್ಕೆ 1,000 ರೂಪಾಯಿ 2,000 ರೂಪಾಯಿ ಲಾಭ ಆಗ್ತಾವ ಅಂತಾರ. ಅದಕ್ಕೆ ಕತ್ತೆ ತಗೊಂತವ್ರಂತ ಈಗ ಎಲ್ಲೂ ಸಿಗಕತ್ತಿಲ್ಲ. ಅದಕ್ಕೆ ಕತ್ತೆಗೆ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ಟೈತೆ ಅನ್ನಕತ್ತಿದ್ರು. ಹೆಂಗೆ ತುಡಿಕಂಬಂದ ಅನ್ನೋದೇ ಡೌಟ್ ಆಗೈತೆ ನೋಡ ಇವನು. ಅದುವೇ ಹಾಲು ಕರಿಯ ಕತ್ತೆನ ಕೊಟ್ಟು ಕಳ್ಸಿಬಿಟ್ಟವ್ರಲ್ಲ. ಹಂಗಾರೆ ಏನು ಶ್ರೀಮಂತ ಆಗ್ಬಿಡ್ತಾನೆ ಇವನು. 1,00,000 ರೂಪಾಯಿ 6 ತಿಂಗಳಲ್ಲಿ ಕರ್ಕೊಂಬಿಡ್ತಾನ. ಕತ್ತೆ ಹಾಲಮ್ಮ ಕತ್ತೆ ಹಾಲು, ಎಲ್ಲಾರು ಬರ್ರಮ್ಮ. ಪುರೋಹಿಣಿ ನಾನು ಎಷ್ಟು ಚಂದ ಸಾರ್ತೀನಲ್ಲ, ಹಿಂಗೆ ಮಾರ್ಕೊಂತ ಹೋದ್ರೆ ರೊಕ್ಕ ಜಗ್ಗಿ ಮಾಡ್ಕೊಂತೀವಲ್ಲ ನಾವು. ಹ್ಞೂ ಸುಂದ್ರ, ನೀನು ಒಳ್ಳೆ ಐಡಿಯಾನೇ ಉಪಯೋಗಿಸಿಯ ನೋಡು. ಕತ್ತೆ ಹಾಲು ಮಾರ್ಬೇಕಂತೇಳಿ ಒಳ್ಳೆ ರೊಕ್ಕ ಮಾಡ್ಕೊಬೋದು ಬಿಡು. ನಿನ್ನ ಚಂದ ನೋಡ್ಕಂತಿ. ನಾನು ನೀನು ನಮ್ಮ ಪಾಪು ಎಲ್ಲ ಚೆನ್ನಾಗಿರ್ಬೋದು, ಖುಷಿಯಾಗಿ ಎಷ್ಟು ಚಂದ ಇರ್ತೀವಿ ಗೊತ್ತಾ. ಮಂದಿ ಎಲ್ಲ ನೋಡಿ ನಗಿಬೇಕು, ಆ ಥರ ಇರ್ತೀವಿ. ಹ್ಞೂ ಕಣೆ ಪುರೋಹಿಣಿ, ನಂಗೆ ಅದೊಂದು ಆಸೆ ಐತಿ. ನಿನ್ನನ್ನು ಮಾತ್ರ ಕೀಳಕ್ಕೆ ಕಾಣಿಸ್ಬಾರ್ದು, ಚೆನ್ನಾಗಿ ನೋಡ್ಕೊಬೇಕು. ನೀನು ನನ್ನ ನೆಂಟ್ರು, ನಿಂಗೂ ಪಾಪು ಐತೈತಿ. ಬೇಸ್ ನೋಡ್ಕೊಂಬಿಟ್ರೆ ನಂಗೆ ಇನ್ನೇನೈತೆ ಹೇಳು, ಚೆನ್ನಾಗಿ ನೋಡ್ಕೊಂತೀನಿ ನಿನ್ನ. ಹ್ಞೂ ಸುಂದ್ರ, ನೀನು ಚೆನ್ನಾಗಿ ನೋಡ್ಕಂತಿ ನೋಡು. ಇರೋ ಗಾಡಿನ ಮಾರಿ ಕತ್ತೆ ತಕೊಂಬಂದು ನಾನು ಸಾಕ್ಬೇಕು ಅನ್ಕೊಂಡಿಯ. ಈಗ ಮನೆಯಾಗ ಎಮ್ಮೆನೂ ಇತ್ತಪ್ಪ, ಇನ್ನೊಂದು ಎಮ್ಮೆ ತಂದು ಸಾಕನ್ ಮಾಡ್ಕೊಂಬೋದಿತ್ತು. ಅದು ಯಾವಾಗ ಬಿಡುತ್ತೋ ಅಂತೇಳಿ ಕತ್ತೆ ಹಾಲು ತಂದು ಸಾಕ್ತಿದ್ಯಲ್ಲ, ನಾವಿಬ್ರು ಚೆನ್ನಾಗಿರ್ತೀವಿ. ಚೆನ್ನಾಗಿ ಸಾಕ್ತೀಯ ಬಿಡು. ಲೋ ರೆಡ್ಡಿ, ಚೂರಿ, ನೀನು ನನಗೆ ಸಾಥ್ ಕೊಡ್ತೀನಿ ಅಂದ್ರೆ ನನ್ನ ಮಗನ ಕತ್ತೆ ಉಳ್ಕೊಂಬಾರ್ದು, ಆ ಥರ ಮಾಡ್ತೀನಿ. ಮಾಡುವೇನ? ನಾನು ಇಟ್ಟು ಆಟಕ್ಕಿಲ್ಲಪ್ಪ. ನಾನು ಮೊದಲಿನಿಂದ ಹೋಯ್ತೀನಿ. ನನ್ನ ಹೆಂಡ್ರು ಗೊತ್ತಾದ್ರೆ ಮೆಟ್ಟಾರಿ ಮಟ್ಟು ಕೊಡಿತಾಳೆ. ಒಬ್ರು ಮನೆ ಹಾಳು ಮಾಡಬೇಡ ಅಂತಂದಾಳ. ನನಗೆ ಈ ಆಟಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಓಡಾಡ್ತೀನಿ. ಹೆಂಡ್ರು ಗುಲಾಮ ಏನು ಆಡ್ಕೊಂಡು ಹೋಯ್ತಾನೆ ನೋಡು. ರೆಡ್ಡಿ ಅಣ್ಣ, ಮಾತಲ್ಲಿರ್ಲಿ. ಹೆಂಡ್ರು ಗುಲಾಮ ಅಂದ್ರೆ ಮೆಟ್ಟು ಮರಿ ಮಟ್ಟು ಕೊಡ್ದು ಬಿಡ್ತೀನಿ. ಏನೋ ಮಾತಾಡೋದು ನೀನು, ಏನು ಅಂದಿದ್ದು ನೀನು? ಅಯ್ಯೋ ನಾನೇನಂದಲ್ಲ ನಿನ್ಗೆ. ಕಂಟಿ ನಾನು ಏನಾರು ಅನ್ನಲ್ಲ ಅಂದಿದ್ದು ಯಾವ್ದು ಕೇಳಿಸ್ತಲ್ಲ? ಇಲ್ಲ ಕಣ, ನನಗೇನು ಕೇಳಿಸಿಲ್ಲ. ಬರ್ತೀರಿ ಪೊಡ್ಡೈಕ್ಲ ಬರ್ರಿ, ಆಮೇಲೆ ಐತಿ. ನೋಡಿದ್ರಲ್ಲ ವೀಕ್ಷಕರೇ, ಅವನು 1,00,000 ಕೊಟ್ಟು ಕತ್ತೆ ತಂದವನಂತೆ. ಅದನ್ನ ಹೆಂಗಾರು ಮಾಡಿ ನಾನು ಕಂಟಿ ಎತ್ತುತ್ತೀವಿ. ಕಿಡ್ನಾಪ್ ಮಾಡ್ತೀವಿ, ಕತ್ತೆ ಕಿಡ್ನಾಪ್. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.